ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂದು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 258ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ಅವರ ಜೀವನ ನಮ್ಮೆಲ್ಲ ಯುವಕರಿಗೆ ಆದರ್ಶವಾಗಿರುವುದರಿಂದ ಅವರ ಜೀವನವನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳಲಾಯಿತು. ಈ ಸಂದರ್ಭದಲ್ಲಿ ಜೆಟ್ಟು ಪೂಜಾರಿ, ರಮೇಶ್ ಒಬ್ಬರ್, ರಾಮಣ್ಣ ಪೂಜಾರಿ, ಸಂಜು ಕಂಡನವರ್, ಗದಿಗೆಪ್ಪ ಪೂಜಾರಿ, ಮಾಳಪ್ಪ ಪೂಜಾರಿ, ಯಲ್ಲಪ್ಪ ತಳೆವಾಡ್, ಮುದುಕಪ್ಪ ಪೂಜಾರಿ, ದಯಾನಂದ್ ಪೂಜಾರಿ, ರಮೇಶ್ ಬಾಡಿಗೆ, ಪ್ರವೀಣ್ ತಾನೆ, ಸಂತೋಷ್ ಪೂಜಾರಿ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು ಭಾಗವಹಿಸಿದ್ರು. ವರದಿಗಾರರು ಆನಂದ್ ಮ ಬಳ್ಳಾರಿ. साक्षात् परब्रह्म तस्मै श्री गुरुवे नमः। ओम जय गुरु रेवण सिद्ध महाराज की जय, महाराज की जय, महाराज की जय, महाराज की जय, बोले रायण महाराज की जय, कनकदास महाराज की जय, जन्म पार्वती शिवराम माले भगवान रायण की जय। सावकाश है नहीं ಹಂಗೆ ಕಾಯಿ ಹೊಡಿ ದಕ್ಷಿಣ ಹೊಡಿ ಹಾಗೆ ಬರ್ರಿ ಮುಂದೆ ಇವತ್ತಿನ ಈ ಎಲ್ಲರಿಗೂ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಮ್ಮ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತಿ ಕೂಡ ಇವತ್ತಿನ ದಿವಸ ನಾವು ನಾಡಿನ ತುಂಬೆಲ್ಲ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಪ್ರೇಮ ಹೆಂಗಿರ್ಬೇಕಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಏರಿಸಿದ್ರು ಸಹಿತ ಅಂಜಲಿಲ್ಲ, ದೇಶಕ್ಕಾಗಿ ನನ್ನ ಪ್ರಾಣ ಹೋಗ್ಲಿ ಅಂತೇಳಿ ಹೋರಾಡಿದಂತ ಮಹಾನ್ ವ್ಯಕ್ತಿ ಅಂತ ಸಂಗೊಳ್ಳಿ ರಾಯಣ್ಣರ ಆದರ್ಶಗಳನ್ನ ಎಲ್ಲ ನಮ್ಮ ಯುವಕ ಮಿತ್ರರು ಆ ಆದರ್ಶಗಳನ್ನ ಪಾಲಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಹುಟ್ಟಿದ ಅಂದೇ ಸ್ವಾತಂತ್ರ್ಯ ಸಿಕ್ತು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಮಣಿದ ಅವತ್ತೇ ನಮ್ಮ ದೇಶ ಗಣರಾಜ್ಯವಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ರಾಯಣ್ಣನ ಒಂದು ಆದರ್ಶಗಳನ್ನ ದೇಶ ಪ್ರೇಮವನ್ನು ನಾವೆಲ್ಲರೂ ಮೂಡಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ. ಈಗ ಈ ಕಾರ್ಯಕ್ರಮದ ಕುರಿತು ರಮೇಶಣ್ಣ ಒಗ್ಗರ್ ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಹಲೋ ಭಾರತ್ ಮಾತಾ ಕಿ ಜೈ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತಿ ಉತ್ಸವ ಅಂಗವಾಗಿ ಇಲ್ಲಿಂದ ನೆರವೇರ್ತಕ್ಕಂಥ ಎಲ್ಲರಿಗೂ ಈ ಒಂದು 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯ ತಿಳಿಸ್ತಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಈಗಾಗಲೇ ಪೂಜಾರಿ ಅವರು ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಅವರು ಯಾವ ರೀತಿ ಶೂರ ಶೌರ್ಯ ಅವ್ರ ಬಳಿ ವ್ಯಕ್ತಿತ್ವ ಇತ್ತು ಅನ್ನುವಂಥದ್ದು. ಅಂಥ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸುಮಾರು 228ನೇ ಒಂದು ಜಯಂತಿ ಉತ್ಸವವನ್ನು ಇವತ್ತು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಒಂದೇ ಮಾತನ್ನು ಏನು ಹೇಳಬೇಕಂತಂದ್ರೆ, ಈ ಒಂದು ಸಂಗೊಳ್ಳಿ ರಾಯಣ್ಣವರ ಶೂರ ಶೌರ್ಯ ಎಂಥದಿತ್ತು, ಅದು ಬ್ರಿಟಿಷರನ್ನ ಬಡಿದೋಡಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಇತ್ತು ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಕಣ್ಮುಂದೆ ಇವತ್ತು ನಿಜಕ್ಕೂ ಆಧಾರ ಒಂದು ಭಾವನೆ ಐತಿ. ಆ ಒಂದು ಸಂಗೊಳ್ಳಿ ರಾಯಣ್ಣವರ ಜೀವನವನ್ನು ಯಾವ ರೀತಿ ನಾವು ಮಾಡಿದ್ರು ಅದನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಇದೊಂದು ಪ್ರತಿ ವರ್ಷವೂ ಸಹಿತ ಕ್ರಾಂತಿವೀರ ಸಂಘಟನೆಯನ್ನು ಸ್ಮರಿಸಿ ಒಂದು ಉಜ್ವಲ ಭವಿಷ್ಯವನ್ನು ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಆದರ್ಶ ಎಲ್ಲರಿಗೂ ಆದರ್ಶ ಅಂತ ಹೇಳಿ ಇಲ್ಲಿ ಏನು ಮಾತನಾಡ್ತಕ್ಕಂಥ